guys, welcome back. ಸೊ ಇವತ್ತಿನ ವಿಡಿಯೋ ಏನು ಅಂದ್ರೆ ನಾನೊಂದು ಅಷ್ಟು ಸುಮ್ಮನೆ ರ್ಯಾಂಡಮ್ ಪ್ರಾಡಕ್ಟ್ಸ್ ನ ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿದ್ದೆ. ಏನೇನ್ ಆರ್ಡರ್ ಮಾಡ್ತೀನಿ ಯೂಶಲಿ ನಾನು ಇದೆಲ್ಲ ಫ್ಲಿಪ್ಕಾರ್ಟ್, ಅಮೆಝಾನ್ ಈ ತರದ್ರಿಂದಾನೇ ಆರ್ಡರ್ ಮಾಡೋದು. ಸೊ ನಾನು ಏನೇನ್ ಆರ್ಡರ್ ಮಾಡಿದೀನಿ ಅಂತ ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ. ಸೊ ಫಸ್ಟ್ ಪ್ರಾಡಕ್ಟ್ ಇದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಕೆಮ್ಮಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಇನ್ನ ಒಂದೆರಡು ಬರೋದಿದೆ, ಅದನ್ನ ಬಂದ್ಮೇಲೆ ಅನ್ಬಾಕ್ಸ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಆಡ್ ಮಾಡ್ತೀನಿ, ಕ್ಲಿಪ್ ಆಡ್ ಮಾಡ್ತೀನಿ. ಫಸ್ಟ್ ಪ್ರಾಡಕ್ಟ್ ಏನ್ ಗೊತ್ತಾ, ಇದು ಡವ್ ಸೋಪ್, ಪಿಂಕ್ ಕಲರ್. ಯಾವಾಗ್ಲೂ ವೈಟ್ ಕಲರ್ ಅಂದ್ರೆ ನಾವು ವಿಂಟರ್ ಅಲ್ಲಿ ವೈಟ್ ಅಂದ್ರೆ ಡವ್ ಸೋಪೇ ಯೂಸ್ ಮಾಡೋದು ವಿಂಟರ್ ಅಲ್ಲಿ. ಈ ಸರಿ ಪಿಂಕ್ ಕಲರ್ ತರ್ಸಿದೀನಿ. ಇನ್ನ ಜಾನ್ ವರ್ಗು ನಾವು ಡವ್ ಸೋಪ್, ಆಮೇಲೆ ಮೈಸೂರ್ ಸ್ಯಾಂಡಲ್ ಯೂಸ್ ಮಾಡ್ತೀವಿ ನಾವು. ನೋ ವೇ, ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಸ್ಟ್ರೀಕ್ಸ್ ಹೇರ್ ಸಿರಮ್, ಇದೇನೋ ಆಫರ್ ಅಲ್ಲಿ ಇತ್ತು ನನಗೆ 350 ml, ಸೊ ದೊಡ್ಡದು ತರಿಸಿದೀನಿ. ಇದು ನನಗೆ ಅಂತ ತರಿಸ್ತೀನಿ, ಕೆಲವೊಬ್ರು ಕಳ್ರಿದ್ದಾರೆ ಯೂಸ್ ಮಾಡ್ಕೊಂಡು ಐಸಲ ಕಡೆ ಪುಸ್ಕು ಏನಯ್ಯ ನನ್ನ ಮಗ ಅಂತದ್ದು ಮಾಡಬಾರ್ದು ಮಾಡ್ಬಿಟ್ರದು. ಜಿಗುಪ್ಸೆ ಬರ್ಸ್ತಾರೆ ನನಗೆ. ಶೆಕೆ ಆಗ್ತದೆ. ಹೀಟ್ ಸ್ಪ್ರೇ ಅಂದ್ರೆ ನಾವು ಸ್ಟ್ರೈಟ್ನರ್ ಏನಾದ್ರೂ ಬ್ಲೋ ಡ್ರೈಯರ್ ಯೂಸ್ ಮಾಡಕ್ ಮುಂಚೆ ನಾನು ಯೂಸ್ ಮಾಡ್ತೀನಿ. ದಿನ ಇದೆ ಬಟ್ ಸ್ಟಿಲ್ ಆರ್ಡರ್ ಮಾಡಿದೆ, ಖಾಲಿ ಆಗ್ಬಿಡುತ್ತೆ ಅಂತ. ಇದು ಬೇರ್ ಅನಾಟಮಿನ ಯೋಗಿನಿದು, ಬೇರ್ ಅನಾಟಮಿ ತಾನೆ ಇದು ಬೇರ್ ಅನಾಟಮಿದು. ನೀವು ಯೂಸ್ ಮಾಡಿ ತಲೆಗೆ ಸ್ಪ್ರೇ ಮಾಡ್ಕೊಳ್ಳಿ, ಆಮೇಲೆ ಸ್ಟ್ರೈಟ್ನಿಂಗ್ ಬ್ಲೂ ಡ್ರೈ ಯೂಸ್ ಮಾಡಿ. ಸೂಪರ್ ಆಗಿದೆ. ಓಕೆ. ಇದು ಮಮಾ ಅರ್ಥ್ದು ಫೇಸ್ ವಾಶ್. ಫಸ್ಟ್ ಟೈಮ್ ಇದು ಬೇರೆ ಅಂದ್ರೆ ಮಮಾ ಅರ್ಥದೇ ನಾನು ಫೇಸ್ ವಾಶ್ ಯೂಸ್ ಮಾಡ್ತಿರೋದು ಆಲ್ಮೋಸ್ಟ್ 6 months ಇಂದ. ಈ ಸರಿ ನಾನು ಫಾರ್ ಯೂತ್ಫುಲ್ ಗ್ಲೋ ಅಂದ್ಬಿಟ್ಟು ಇದನ್ನ ತರಿಸಿದೀನಿ. ಇದು ಯಾವ್ದ್ರಿಂದ ಮಾಡಿರೋದಂದ್ರೆ ಆಲೋವೆರಾ ಮತ್ತೆ ಅಶ್ವಗಂಧ ಇಂದ ಮಾಡಿರೋದು. ಟ್ರೈ ಮಾಡೋಣ ಅಂತ. ಇಷ್ಟ ದಿನ ನಾನು ಸ್ಯಾಂಡಲ್ದು ಯೂಸ್ ಮಾಡ್ತಾ ಇದ್ದೆ ಟ್ಯಾನ್ಗೆ ಅಂತ. ಈ ಸರಿ ಫಾರ್ ಯೂತ್ಫುಲ್ ಗ್ಲೋಗೆ ಇದನ್ನ ತರಿಸಿದೀನಿ. ನಂಗೆ ಸೆಟ್ ಆಗಿದೆ ಮಮ್ಮಾ ಅರ್ತ್ ಫೇಸ್ ವಾಶ್. ಇದೇನ್ ಹೇಳಿ ದೊಡ್ಡದು ತೋರಿಸ್ತೀನಿ ರೀ ನಾನೇನು ತರಿಸಿದೀನಿ ಅಂತ. ಇದು ನಾನು ತುಂಬಾ ಜನಕ್ಕೆ ರೆಕಮೆಂಡ್ ಮಾಡಿದೀನಿ ಅಂಡ್ ವರ್ಕ್ ಕೂಡ ಆಗಿದೆ. ನಿಮ್ಗೂ ಬೇಕಂದ್ರೆ ಯೂಸ್ ಮಾಡಿ. ಅದೇನು ಅಂದ್ರೆ ಟಂಟಡ ಈ ಸೀರಿಯಲ್ ಅಲ್ಲಿ ಮ್ಯೂಸಿಕ್ ಆಗ್ತಾರಲ್ಲ ಫುಲ್ಲು. ವಾವ್, ಲಾರಿಯಲ್ ಶಾಂಪೂ 1 ಲೀಟರ್ದು. ಯಾವ ಇವೆಲ್ಲ? ಇದು ನಾನು ಎರಡನೇ ಬಾಟಲ್. ಅದಕ್ಕೆ ಮುಂಚೆ ಚಿಕ್ಕ ತಗೋತಾ ಇದ್ದೆ, ಆಮೇಲೆ ಬರ್ತಿರಲ್ಲ ಅಂದ್ಬಿಟ್ಟು 1 ಲೀಟರ್ದು ತಗೋತೀನಿ. ಇದು ನಂದು ಟ್ರೀಟೆಡ್ ಹೇರ್ ಆಗಿರೋದ್ರಿಂದ ಜಾಸ್ತಿ ಕಾಸ್ಟ್ಲಿಯೆಸ್ಟ್ ಶಾಂಪೂ ಯೂಸ್ ಮಾಡಿದ್ದೀನಿ. ಆಮೇಲೆ ಪೈಸಾ ಖಾಲಿ ಆಗ್ತಿತ್ತು, ಅದಕ್ಕೆ ಆಮೇಲೆ ಇದಕ್ಕೆ ಬಂದೆ. ಇದು ಹೇರ್ ಫಾಲ್ಗೆ ಮತ್ತೆ ಹೇರ್ ಶೈನ್ಗೆ ಎಲ್ಲದಕ್ಕೂ ಚೆನ್ನಾಗಿದೆ ಅಂಡ್ ತುಂಬಾ ಮಾಯಶ್ಚರೈಸ್ ಫೀಲ್ ಆಗುತ್ತೆ. ಇಲ್ಲಿ ಬರೀ ಕೊಟ್ಟಿರೋದಲ್ಲ, ಆಕ್ಚುಲಿ ಮಾಯಶ್ಚರ್ ಫೀಲ್ ಆಗುತ್ತೆ ಅಂಡ್ ಡ್ರೈ ಬೇಗ ಆಗಲ್ಲ. ಚೆನ್ನಾಗಿದೆ ಶಾಂಪೂ. ನೀವ್ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಯೂಸ್ ಮಾಡಿ ಒಂದ್ಸತಿ. ಚಿಕ್ಕದು ಸಿಗುತ್ತೆ ನಿಮ್ಗೆ, ಮೆಡಿಕಲ್ ಶಾಪ್ ಅಲ್ಲಿ ಚೆಕ್ ಮಾಡಿ. ಲ್ಯಾವೆಂಡರ್ ಕಲರ್ ಲಾರಿಯಲ್ ಶಾಂಪೂ ಇಲ್ಲಿರುತ್ತೆ ನಿಮ್ಗೆ ಮಾಯಶ್ಚರ್ ಅಂದ್ಬಿಟ್ಟು, ಅದನ್ನ ನೋಡಿ ಚೆಕ್ ಮಾಡಿ. ಸೊ ದಿಸ್ ಇಸ್ ಶಾಂಪೂ. ಅಂಡ್ ಇದು ನಿಮ್ಗೆ ನಾನು ವಾರ್ಡ್ರೋಬ್ ಟೂರ್ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ತೋರಿಸ್ಬೇಕಾದ್ರೆ ಹೇಳಿದ್ದೆ. ಇದೇ MTV ಸಿಟಿವಿ ನೋಡಿದ್ರೆ ಜೋಲ್ ಸುರಿಸ್ತೀರಾ, ನಾನು ಹಾಕಿದ್ರೆ ನಗ್ತೀರಾ. ಆರ್ಗನ್ ಆಯಿಲ್ ಅಂಡ್ ಲ್ಯಾವೆಂಡರ್ ಇದು ಮಾಸ್ಕ್, ಹೇರ್ ಮಾಸ್ಕ್. ನಾನು ಕಂಡೀಷನರ್ ಯೂಸ್ ಮಾಡಲ್ಲ ನಾನು, ಸೊ ಏರ್ ಮಾಸ್ಕ್ ಯೂಸ್ ಮಾಡ್ತೀನಿ. ಸೊ ಇದು ಎಷ್ಟನೇ ಬಾಕ್ಸ್ ಅದು ನನಗೆ ಗೊತ್ತಿಲ್ಲ, ಅಷ್ಟು ಯೂಸ್ ಮಾಡಿದೀನಿ. ಬಿಕಾಸ್ ನನಗೆ ಫ್ರಿಜ್ಜಿ ತುಂಬಾ ಕಂಟ್ರೋಲ್ ಆಗಿದೆ ಇದರಿಂದ. ಯೂಸ್ ಮಾಡಂಗಿದ್ರೆ ಯೂಸ್ ಮಾಡಿ. ಲಿಂಕ್ ನಾನು
ನನ್ನ ಎಡಿಟರ್ ಇದಾರಲ್ಲ, ಸೊ ಕಾಲ್ಡ್ ಅ ಪ್ರೊಫೆಷನಲ್ ಎಡಿಟರ್ ಐ ಹ್ಯಾವ್. ಸೊ ಅವ್ರಿಗೆ ಹೇಳ್ತೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅಂತ, ಅವ್ರು ಹಾಕಿರ್ತಾರೆ, ಚೆಕ್ ಮಾಡಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಓಕೆ ಗೈಸ್, ಇಷ್ಟೇ ಗೈಸ್, ಖಾಲಿ ಆಯ್ತು. ಇನ್ನೂ ಒಂದೆರಡು ಬರೋದಿದೆ, ಅದು ಬಂದ್ಮೇಲೆ ನಾನು ಕ್ಲಿಪ್ ಆಡ್ ಮಾಡ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಒಂದಷ್ಟು ಆರ್ಡರ್ಸ್ ಬಂದಿದ್ದು ತೋರಿಸ್ದೆ, ಇವಾಗ ಒಂದೆರಡು ಬಂದಿದೆ. ಇದು ಬಂದು 3 ದಿನ ಆಯ್ತು, ಬಟ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಓಪನ್ ಕೂಡ ಮಾಡಿಲ್ಲ, ವಿಡಿಯೋಗೆ ಓಪನ್ ಮಾಡ್ಬೇಕಂತ. ಇದು ಬಂದು ಕಾರ್ಮಸಿ ಅವ್ರದ್ದು ಅಂಡರ್ ಆರ್ಮ್ ರೋಲ್ ಆರ್ಡರ್ ಮಾಡಿದ್ದೆ. ಲಾಸ್ಟ್ ಟೈಮು ಟೆಸ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಬರೀ ಒಂದೇ ಆರ್ಡರ್ ಮಾಡಿದ್ದೆ, ಬಟ್ ಈ ಸರಿ ಕಾಂಬೋ ಅಲ್ಲಿ 3 ಆರ್ಡರ್ ಮಾಡಿದ್ದೀನಿ. 3 ಡಿಫ್ರೆಂಟ್ ಫ್ರೇಗ್ರೆನ್ಸ್ ಬರುತ್ತೆ. ಆರ್ಡರ್ ಎಲ್ಲ ತೆಗೆದ್ಮೇಲೂ ನಾನು ಯೂಶಲಿ ಹಿಂಗೆ ನೋಡ್ತೀನಿ, ಏನಾದರೂ ಮಿಸ್ ಆಗಿ ಇನ್ನೊಂದೇನಾದ್ರು ಹಾಕಿರ್ತಾರ, ಇಲ್ಲ ಬೇರೆ ಏನಾದ್ರು ಇರತ್ತಾ ಅಂತ. ನೀವು ಹಿಂಗೆ ಚೆಕ್ ಮಾಡ್ತೀರಾ? ಸೊ ಇದು 3 ಡಿಫ್ರೆಂಟ್ ಫ್ರಾಗ್ರೆನ್ಸ್ ಬಂದಿದೆ. ಒಂದ್ ಬಂದು ಸ್ವೀಟ್ ಸಮ್ಮರ್ ಅಂತ ಇದೆ, ಕೋಕೋನಟ್ ಪಿಕ್ಚರ್ ಇದೆ, ಮೇ ಬಿ ಆ ಥರ ಫ್ರೇಗ್ರೆನ್ಸ್ ಇರ್ಬೋದು. ಆ್ಯಂಡ್ ಇನ್ನೊಂದು ಬಂದು ಸಿಟ್ರಸ್ ಸಿ ಅಂತ ಇದೆ, ಮೇ ಬಿ ಇದು ಈ ಮೂಸಂಬಿ ಆ ಥರ ಫ್ಲೇವರ್ಸ್, ಅಂದರೆ ಸಿಟ್ರಸ್ ಫ್ರೂಟ್ಸ್ ಅಲ್ವಾ ಇವೆಲ್ಲ, ಆರೆಂಜು ಇದೆಲ್ಲ, ಸೊ ಅದರಲ್ಲಿ ಇರಬೇಕು ಮೇ ಬಿ, ಆ ಥರ ಫ್ರೇಗ್ರೆನ್ಸ್ ಅನ್ಸುತ್ತೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆ್ಯಂಡ್ ಇದು ಬಂದು ಫ್ಲೋರಲ್ ಸನ್ಸೆಟ್ ಅಂತ ಇದೆ, ಇದು ನಾನು ಯೂಸ್ ಮಾಡ್ತಿದ್ದೆ, ರೀಸೆಂಟಾಗಿ ಖಾಲಿ ಆಯಿತು. ಸೊ ಇದು ಚೆನ್ನಾಗಿದೆ. ಇವೆರಡು ಹೆಂಗಿದೆ ನೋಡಬೇಕು. ಆಬ್ವಿಯಸ್ಲಿ ಚೆನ್ನಾಗಿದೆ ಅನ್ಕೊಂತೀನಿ, ಬಿಕಾಸ್ ಏನಂದರೆ ಕಾರ್ಮಸಿ ಅವ್ರದ್ದು ಲೈಟ್ ಫ್ರೇಗ್ರೆನ್ಸ್ ಇರುತ್ತೆ ಆ್ಯಂಡ್ ಫ್ರೆಶ್ ಫೀಲ್ ಆಗುತ್ತೆ. ಬಿಕಾಸ್ ನಾನು ರೋಲ್ ಆನ್ಗಳು ನಿವ್ಯಾದು ಟ್ರೈ ಮಾಡಿದ್ದೆ, ಆ್ಯಂಡ್ ವಾಟ್ ಈಸ್ ದಟ್, ರೆಕ್ಸೋನಾ ಟ್ರೈ ಮಾಡಿದೆ, ಬಟ್ ಓಕೆ ಬಟ್ ಇದು ಚೆನ್ನಾಗಿದೆ. ಆ್ಯಂಡ್ ಇದು ಪಿಗ್ಮೆಂಟೇಷನ್ ಇದ್ರೂ ಕೂಡ ಕಮ್ಮಿ ಆಗ್ತಾ ಇದೆ, ಸೊ ಅದಕ್ಕೆ 3 ಆರ್ಡರ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಲಿಪ್ ಬಾಮ್ ಕಮ್ ಬ್ಲಷರ್, ಅಂದರೆ ನ್ಯಾಚುರಲ್ದು, ಕೆಮಿಕಲ್ ಆ್ಯಡ್ ಆನ್ ಆಗಿರಲ್ಲ ಇದರಲ್ಲಿ, ಬೀಟ್ರೂಟ್ ಫ್ಲೇವರ್ದು. ತುಂಬ ದಿನ ನಾನು ತೊಗೊಬೇಕು ಅಂತ ಅನ್ಕೊತಿದ್ದೆ, ಆಗಿರಲಿಲ್ಲ, ಫೈನಲಿ ತೊಗೊಂಡೆ. ಇದು ನಾನು ಲಾಸ್ಟ್ ಟೈಮ್ ಝುಡಿಯೋಗೆ ಹೋದಾಗೂ ತಂದಿದ್ದೆ ಚೀಕ್ ಟಿಂಟು, ಬಟ್ ಅದೆಲ್ಲ ಒಬ್ವಿಯಸ್ಲಿ ಕೆಮಿಕಲ್ ಆ್ಯಡ್ ಆಗಿರುತ್ತೆ, ಇದು ಕೆಮಿಕಲ್ ಆ್ಯಡ್ ಆಗಿರಲ್ಲ. ಉಗ್ರು ಮುರಿದೋಗುತ್ತೆ, ಆಮೇಲೆ ನಾನು ಉಗ್ರಲ್ಲಿ ಕೀಳಕ್ಕೆ ಹೋಗಿ ಅಷ್ಟೇ ನಾನು ಎಡ್ಬಿಡಂಗೆ ಕೆಲಸ ಮಾಡ್ಕೋತೀನಿ ಒಂದೊಂದ್ಸತಿ. ಐ ಹ್ಯಾವ್ ಟು ಸೀ ದಟ್ ಪರ್ಸನ್. ಎಸ್, ಆ್ಯಕ್ಚುಲಿ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಬಿಕಾಸ್ ನ್ಯಾಚುರಲ್ಲು ಮತ್ತು ನನಗೆ ಇಷ್ಟ ಲಿಪ್ ಬಾಮ್ ಮನೇಲಿದ್ದಾಗ ಹಾಕೊಳ್ಳೋಕ್ಕೆಲ್ಲ. ಇಷ್ಟು ಪುಟಾಣಿಗಿದೆ, ಇದಕ್ಕೆ ನಾನು 300 ಏನೋ ಪೇ ಮಾಡಿದೆ, ಇಷ್ಟೇ ಇದೆ. ಸಿ, ಇಷ್ಟೇ ಪುಟಾಣಿ, ಇಷ್ಟೇ ಇದೆ. ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ನ್ಯಾಚುರಲ್ ಆಯಿಲ್ಸ್. ಸ್ಮೆಲ್ ಹೆಂಗಿದೆ ನೋಡ, ಬಿಕಾಸ್ ಗುಡ್. ನನಗೆ ಟ್ರೈ ಮಾಡಿಬಿಡ್ಬೇಕಿಲ್ಲ ಅಂದರೆ ನೋಡೋಣ ಹೆಂಗಿರುತ್ತೆ ಏನು ಅಂತ. ಸುಮ್ಮನೆ ಈ ಕಡೆ ಚೀಕಿಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಜೋಕರ್ ತರ ಕಾಣಿಸ್ತಿದ್ದೀನಲ್ವಾ? ಓ ವಾವ್, so beautiful, so elegant, just looking like a wow. ಈ ತರ ಇವಾಗ ಸಡನ್ ಆಗಿ ಬಂತು, ನೆಗಡಿ ಆಗಿದೆ ಅಂತ ಅಂದ್ಬಿಟ್ಟು ಈ ತರ ಯಾಮರ್ಸ್ಬೋದು ಯಾರನ್ನಾದ್ರು. ನೈಸ್, ದಿಸ್ ಇಸ್ ಓಕೆ. ಇದ್ರ ಜೊತೆಗೆ ನಾನು ಮಿಂತ್ರಾ ಇಂದ ಕೂಡ ಆರ್ಡರ್ ಮಾಡಿದೆ, ಆಲ್ರೆಡಿ ಓಪನ್ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಡ್ರೆಸ್ಗಳು ಏನಾದ್ರು ಈ ತರದಿದ್ರೆ ನಾನು ಈ ತರ ಎಲ್ಲ ವೆಯ್ಟೇ ಮಾಡಲ್ಲ. ಇದು ಒಂದು ನಾರ್ಮಲ್ ಸ್ಲೀವ್ಲೆಸ್ ಟಾಪ್ ತರ ಆರ್ಡರ್ ಮಾಡಿದ್ದೆ, ಈ ತರ ಇದೆ. ಮೆಟೀರಿಯಲ್ ಚೆನ್ನಾಗಿದೆ, ಮಿಂತ್ರಾದ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. H&Mದು ಜಾಕೆಟ್ ಆರ್ಡರ್ ಮಾಡಿದ್ದೆ ಚಳಿಗೆ. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ಸು ಜಾಕೆಟ್ಸ್ಗಳು ಇತ್ತು, ಆ್ಯಂಡ್ ಕ್ರಾಪ್ ಜಾಕೆಟ್ಸ್ ಯಾವುದು ಇರಲಿಲ್ಲ, ಅಂದರೆ ಇಲ್ಲಿಗೆ ಯಾವುದು ಇರಲಿಲ್ಲ, ಫುಲ್ ಇತ್ತು. ಸ್ವಲ್ಪ ಇದು ಇಷ್ಟ ಆಯಿತು ನೋಡಿದ ತಕ್ಷಣ ನನಗೆ. H&Mದು ಇದು ಆರ್ಡರ್ ಮಾಡಿದ್ದೆ, ಚೆನ್ನಾಗಿದೆ. ಇದು ಹಾಕ್ಕೊಂಡೆಲ್ಲ ನಾನು ನೋಡಿದ್ದೀನಿ ಆಲ್ರೆಡಿ. ಹ್ಯಾಟ್ ಕೂಡ ಇದೆ. ಇದು ನಾನು ಆರ್ಡರ್ ಮಾಡಿದ್ದು ಎಮ್ ಸೈಜು, ಬ್ರ್ಯಾಂಡೆಡ್ ಅಲ್ವಾ, ನನಗೆ ಎಮ್ ಆಗುತ್ತೆ. ಲೋಕಲ್ ತೊಗೊಂಡಾಗ ಎಲ್ಲಿಲ್ಲ ಎಕ್ಸೆಲ್ ತೊಗೋಬೇಕಾಗತ್ತೆ.
ಬಟ್ ಬ್ರ್ಯಾಂಡೆಡ್ ತಗೊಂತೀನಿ ಅಂದ್ರೆ ನಾನು ಯೂಶಲಿ ಎಮ್ ತಗೊಂತೀನಿ ಈಗ್ಲೂ. ಆಗೆಲ್ಲ ಎಸ್ ತಗೋತಾ ಇದ್ದೆ ಬ್ರ್ಯಾಂಡೆಡ್ ತಗೊಂಡಾಗ, ಈಗ ಎಮ್ ತಗೊಂತೀನಿ. ಇನ್ನ ಆರ್ಡರ್ಸ್ ಮಾಡಿದೀನಿ ನಾನು, ಅದಕ್ಕೆ ಆರ್ಡರ್ಸ್ ಫಿಕ್ಸ್ ಮಾಡಿದೀನಿ. ಮಿಂತ್ರಾ ಸುಮ್ಮನೆ ಎಕ್ಸ್ಟ್ರಾ ನಿಮಗೆ ತೋರಿಸ್ದೆ. ನಾನು ಫ್ಲಿಪ್ಕಾರ್ಟ್ದು ಬರೀ ತೋರ್ಸೋಣ ಅನ್ಕೊಂಡೆ, ಇದು ಹೆಂಗೂ ಬಂದಿತ್ತಲ್ಲ ಅಂದ್ಬಿಟ್ಟು ತೋರಿಸ್ದೆ ನಿಮಗೆ. ಇನ್ನ ಆರ್ಡರ್ಸ್ ಮಾಡಿದೀನಿ ನಾನು. ಸ್ಯಾರಿ ಆರ್ಡರ್ ಮಾಡಿದೀನಿ, ಗೌರಿ ಹಬ್ಬಕ್ಕೆ ಅಮ್ಮ ದುಡ್ಡು ಕೊಟ್ಟಿದ್ರು ಬಾಗ್ನಕ್ಕೆ ಇಡಕ್ಕೆ, ಅದಕ್ಕೆ ಆರ್ಡರ್ ಮಾಡಿದೀನಿ. ಅದು ಬಿಟ್ರೆ ಸವಾನಾ ಅರ್ಬಾನಿಕ್ ಟೈಅಪ್ ಇದೆಯಲ್ಲ ಅವ್ರದ್ದೊಂದು ಟಾಪ್ ಆರ್ಡರ್ ಮಾಡಿದೀನಿ. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಒಂದು ನೈಟ್ ಸೂಟ್ ಆರ್ಡರ್ ಮಾಡಿದೀನಿ ಅಷ್ಟೇ, ಇನ್ನೇನು ಆರ್ಡರ್ ಮಾಡಿಲ್ಲ. ನನ್ನ ಗಂಡ ಏನಾದರೂ ಗೌರಿ ಹಬ್ಬಕ್ಕೆ ದುಡ್ಡು ಕೊಟ್ಟರೆ ಮತ್ತೆ ಸ್ಯಾರಿ ಏನಾದರೂ ಆರ್ಡರ್ ಮಾಡ್ಕೊತೀನಿ. ನಾನಿವಾಗ ಆನ್ಲೈನ್ ಶಾಪಿಂಗ್ ಅಷ್ಟೇ, ನಾನು ಒಂಥರ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಆನ್ಲೈನ್ ಶಾಪಿಂಗ್ಗೆ. ಆಫ್ಲೈನ್ ಹೋಗೋಕ್ಕೆ ಮೂಡಿಲ್ಲ ನನಗೆ, ಯಾಕಂದರೆ ಎಲ್ಲ ರಶ್ ಇರುತ್ತೆ, ಯಾರು ನೋಡಿ ತೊಗೊತಾರೆ. ಇಲ್ಲಾದರೆ ಮನೆ ಕೂತ್ಕೊಂಡು ಸ್ಕ್ರಾಲ್ ಮಾಡ್ಕೊಂಡು ಆರಾಮಾಗಿ ನೋಡ್ಬೋದು. ಬಟ್ ಆಫ್ಲೈನ್ ಶಾಪಿಂಗ್ ಇಷ್ಟ ಅಲ್ಲ, ಸುತ್ತಾಡೋಕೆ ಇಷ್ಟ ಅಷ್ಟೆ. ಎಷ್ಟೇ ಗೈಸ್, ಇಲ್ಲಿಗೆ ನನ್ನ ಈ ಶಾರ್ಟ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಆದಷ್ಟು ಡ್ಯೂರೇಷನ್ನ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋಸಲ್ಲಿ. ಇದುವರೆಗೂ ಹಾಕಿರೋದು ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಇನ್ಮೇಲೆ ಟ್ರೈ ಮಾಡ್ತೀನಿ ಶಾರ್ಟ್ ಡ್ಯೂರೇಷನ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಕ್ಷಮಿಸಿ, ನನ್ನ ವಾಯ್ಸ್ ಸರಿ ಇಲ್ಲ, ಸಾರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಸಿ ಯು ಆಲ್, ಬಾಯ್, ಲವ್ ಯು.